ಹೇ ಗಾಯ್ಸ್, ಶುಭೋದಯ ಎಲ್ಲರಿಗೂ. ಹ್ಯಾಪಿ ವೀಕೆಂಡ್. ತುಂಬ ದಿವಸ ಆಗಿತ್ತಲ್ಲ ವ್ಲಾಗ್ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಈಗ ವೀಕೆಂಡ್ನ ಸ್ವಲ್ಪ ಸ್ಪೆಷಲಾಗಿ ಆಚೆ ಹೋಗಿ ಬರೋಣ ಅಂದ್ಕೊಂಡು ಬರೀ ನಾನು, ನನ್ನ ಹೆಂಡತಿ, ನನ್ನ ಮಗ ಮಾತ್ರ ಆಚೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ 10ನೇ ತಾರೀಕು. ಸೊ ಅದರಿಂದ ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾನಂತೂ ರೆಡಿ, ನನ್ನ ಮಗನೂ ರೆಡಿ. ಇಲ್ಲ ರೆಡಿ, ನನ್ನ ಹೆಂಡತಿ ರೆಡಿ ಆಗ್ತಿದ್ದಾಳೆ. ಸೊ ಈಗ ಹೋಗಿ ಟಿಫನ್ ತಿನ್ಕೊಂಡು ಹೊರಡೋಣ. ನಿಕ್ಕೆ ನಮ್ಮ ಲಗೇಜ್ ಏನ ಮಗ, ನಿಂದ ಅದು ಲಗೇಜು. ಹಾಂ ಹಾಕೋ, ನಡಿ ನೋಡಿ ಗೈಸ್, ಇದು ಮತ್ತು ಇದು 2 ಬ್ಯಾಗ್. ಚಾಮು ತಾತಿಗೆ ಬಾಯ್ ಮಾಡು. ಬಾಯ್ ಬಾಯ್ ಆಂಟಿ, ಬಾಯ್. ಅಮ್ಮಮ್ಮ ಬಾಯ್ ಅನ್ನು. Guys, so we are going for a pre-anniversary celebration ಮೈಸೂರಿಗೆ. For the first time ನಾನು, ನಮ್ಮ ಹಸ್ಬೆಂಡ್, ನಮ್ಮ ಪಾಪು 3 ಜನ ಹೋಗ್ತಾ ಇದ್ದೀವಿ. Come, let's explore ಮೈಸೂರು. Not for the first time, for the 10th time. Sorry, nth time. ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ಶಾರ್ಟ್ ಟ್ರಿಪ್. ಸೊ ಎಲ್ಲರೂ ನಮಗೆ ವಿಶ್ ಮಾಡಿ. We successfully completed 5 years of our marriage life. We are entering into 6th year. 5 ವರ್ಷ ಗೈಸ್, 5 ವರ್ಷ ತಡ್ಕೊಂಡಿದ್ದೀನಿ. 6ನೇ ವರ್ಷನೂ ತಡ್ಕೊಂಬಿಡು. 7 ಜನ್ಮಕ್ಕೊಂದು ಆಗೋಬೇಕು ಬಾ. ಚಾನ್ಸೇ ಇಲ್ಲ ಗೈಸ್. ನೆಕ್ಸ್ಟ್ ಜನ್ಮ ನಾನೊಬ್ರಿಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಚಾನ್ಸೇ ಇಲ್ಲ. ಈ ವರ್ಷನೇ ದೇವ್ರಿಗೆ ಬೇಡ್ಕೋತಾ ಇದೀನಲ್ಲ, 7 ಜನ್ಮ ಕೊಟ್ಬಿಡು, ಆಮೇಲೆ ಯಾರಿಗಾದ್ರೂ ಕೊಡು ಅಂತ. ನೋ ವೇ, ಚಾನ್ಸೇ ಇಲ್ಲ ನೋಡಿ ಗೈಸ್. ಫಸ್ಟ್ ಆಫ್ ಆಲ್ ನಾವು ಇವಾಗ ಯಾವ ಜನ್ಮದಲ್ಲಿ ಇದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಾವು ಹೇಳ್ಬೇಕು ಯಾವ ಜನ್ಮದಲ್ಲಿ ನೆಕ್ಸ್ಟ್ ನಿಂಗೆ ಸಿಗ್ತಾರೋ ಇಲ್ವೋ. ಮೇ ಬಿ ನೀನ್ ನೆಕ್ಸ್ಟ್ ಜನ್ಮ ಪ್ರಾಣಿಯಾಗಿ ಹುಡ್ತೀಯನೋ, ಯಾರಿಗೆ ಗೊತ್ತು. ಪ್ರಾಣಿಯಾಗಿ ಹುಟ್ಟಿದ್ರು ಅಲ್ಲಿ ಒಬ್ಬರಿಗೆ ಜೀವನ ಕೊಡ್ಬೇಕಲ್ಲ. ಏನ್ ಪ್ರಾಣಿ? ಪ್ರಾಣಿನೂ ಫ್ಯಾಮಿಲಿ ಕಟ್ಕೊಳುತ್ತಮ್ಮ, ಫ್ಯಾಮಿಲಿ ಮಾಡ್ಕೊಳುತ್ತೆ. ನಮ್ಮ ಬ್ಯಾಂಗ್ಳೂರ್ ರೋಡ್ ಅಂತೂ ಸರಿ ಹೋಗೋದು ಇದೆಲ್ಲ ಅಂದ್ರೆ ಕಿತ್ತೋಗ್ತಾನೆ ಇರುತ್ತೆ, ಸರಿ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ಇನ್ನೊಂದು ಹೊಸ ಇನಿಷಿಯೇಟಿವ್ ತಗೊಂಡಿದ್ದಾರೆ BBMP ಅವರು. ಏನ್ ಗೊತ್ತಾ, ಏನ್ ಹೇಳಿ ನೋಡೋಣ. ಅದೇ ಕಸ ಯಾರೆಲ್ಲ ಹಾಕಿರ್ತಾರೋ ಅದನ್ನ ನೀಟಾಗಿ ಫೋಟೋ ಹಿಡಿದು ಫೋಟೋನ ವಿಡಿಯೋನ ಮಾಡಿ ಕಳ್ಸಿದ್ರೆ ಅವ್ರಿಗೇನೋ ನೋಡಿ ಗೈಸ್, ನೀವೆಲ್ಲ ಅರ್ನ್ ಮಾಡ್ಬೇಕು ಅಂತಿದ್ರೆ ನೀವು ಹೋಗೋ ದಾರಿಯಲ್ಲಿ ಯಾರಾದ್ರೂ ಕಸ ಎಸಿತಿದ್ರೆ ಒಂದು ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ಏನು BBMP ಅವ್ರಿಗೆ ಸೆಂಡ್ ಮಾಡಿದ್ರೆ 250 ರೂಪಾಯಿ ಕೊಡ್ತಾರೆ. ಗುಡ್ ಇನಿಷಿಯೇಟಿವ್ ಆಕ್ಚುಲಿ. ನೋಡೋಣ ನಮ್ಮ ಬ್ಯಾಂಗ್ಳೂರ್ ಕೂಡ ಕ್ಲೀನ್ ಸಿಟಿ ಆಗತ್ತಾ ಅಂತ. ಆಕ್ಚುಲಿ ನಮ್ಮ ಕೈಯಲ್ಲಿದೆ ಕಣ. ನಾವು ಸರಿ ಇಲ್ಲ, ಜನಗಳು ಇಲ್ಲಿ ಕಸ ಹಾಕಬೇಡಿ ಫೈನ್ ಹಾಕ್ತೀವಿ ಅಂದ್ರು ಅಲ್ಲೇ ಕಸ ಹಾಕ್ತೀರಾ. ಫಾರಿನ್ ಸಿಸ್ಟಮ್ ಬರ್ಬೇಕು ಅಂದ್ರೆ ಫಸ್ಟ್ ನಮ್ಮ ಪೊಲಿಟಿಷಿಯನ್ಸ್ ಅಲ್ಲ, ಫಾರಿನ್ ಅಲ್ಲಿ ಗಾರ್ಬೇಜ್ ತಗೊಂಡು ಹೋಗೋನ ನೋಡಿದ್ರೆ ನೀವು ಹೆಂಗಿರ್ತಾನೆ ಗೊತ್ತಾ, ಅವನು IT ಎಂಪ್ಲಾಯ್ ತರ ಇರ್ತಾನೆ. ಗಾರ್ಬೇಜ್ ಏನ್ ಜಾಲಿ ಓಡ್ಕೊಂಡು ಕಸ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಕಸ ಎತ್ಕೊಂಡೈತಲ್ಲಿ. ಇಲ್ಲಿ ನಮ್ಮನೆ ಹತ್ರ ಬನ್ನಿ ಕಸ ತನ್ನಿ. ಖುಷಿ ಅಲ್ಲ ನಿನಗೆ ಬೋಂಡ ಬಜ್ಜಿ ಸಿಕ್ಬಿಟ್ರೆ? ವೀಕೆಂಡ್ ಅಂದ್ರೆ ಎಲ್ಲ ಅಂದ್ರೆ ನಾವು ವೀಕೆಂಡ್ ತರಪಿ ಆಚೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ವೀಕೆಂಡ್ ಅಲ್ಲಿ ಆಚೆ ಹೋದ್ರೆ ಜನಗಳು ನೋಡಿ ಅಯ್ಯೋ ಮನೇಲೇ ಇರೋಣ ಅನ್ಸುತ್ತೆ. ತಿರ್ಗಿಸ್ಬಿಡ್ಲ ಗಾಡಿ ವಾಪಸ್ಸು? ಬೇಡ, ತಿರ್ಗಿಸೋದಲ್ಲೇ ಇರ್ತೀಯಲ್ಲ ನೀನು. ಏನಿಲ್ಲ, ಪೈಪ್ ಹಾಕ್ಬಿಟ್ಟು ಪೆಟ್ರೋಲ್ ಎಲ್ಲ ಎತ್ಕೊಂಡು ವಾಪಸ್ ಪೆಟ್ರೋಲ್ ಅಂಗಡಿ ಕೊಟ್ಬಿಟ್ಟು ದುಡ್ಡು ಹಾಕೋತೀನಿ ವಾಪಸ್. ಸೊ ಲೆಟ್ಸ್ ಪ್ಲೇ ಗೇಮ್ ಬೇಬಿ. ನಾನು ಒಂದು ವರ್ಡ್ನ ಹೇಳ್ತೀನಿ, ಅದು ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನ ನೀನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಡ್ಬೇಕು. ಆ ವರ್ಡ್ನ ಕನ್ನಡದಲ್ಲಿ ಏನು ಅದರ ಅರ್ಥ ಅಂತ ಹೇಳ್ಬೇಕು. ಸಾಫ್ಟ್ ಕನ್ನಡದಲ್ಲಿ ಹೇಳು. ಸಾಫ್ಟ್ ಅಂದ್ರೆ ಕನ್ನಡದಲ್ಲಿ ಏನು? ಮೃದು. 1 ಪಾಯಿಂಟ್ ನನಗೆ. ಮೆದು ನೀನು ಅಂದಿದ್ದು ಏನು ಮೆದು ಓಡೇನಾ? ಅಲ್ಲ, ಅದನ್ನೇ ಮೃದುನ ಅದೇ ಹೇಳಕ್ ಬಂದೆ. ಓಕೆ, ಸೆಕೆಂಡ್ ವರ್ಡು ಸಾರಿ. ಕ್ಷಮಿಸು. ಕ್ಷಮೆ. ಕ್ಷಮೆ. ಓಕೆ, 1 ಪಾಯಿಂಟ್.
ಕುಟುಂಬ ಕುಟುಂಬ 2 ಪಾಯಿಂಟ್ಸ್ ನನಗೆ. ಕುಟುಂಬ ಥ್ಯಾಂಕ್ ಯು. ವಂದನೆಗಳು. ಧನ್ಯವಾದ. ವಂದನೆಗಳು ಅಂದ್ರೆ ಪೇಪರ್ 3 ಪಾಯಿಂಟ್ಸ್ ನನಗೆ, 2 ಪಾಯಿಂಟ್ಸ್ ನಿನಗೆ. ಪೇಪರ್. ವಾವ್, ವೆದರ್ ನೋಡು. ಕಾಗದ ಕಾಗದ ಕರೆಕ್ಟ್. 3 ಈಚ್. ಹೈಟ್. ಉದ್ದ 4-3. ಉದ್ದ ಅಲ್ಲ, ಎತ್ತರ. ಎತ್ತರ. ಎತ್ತರ ಉದ್ದ. ಓಕೆ ಓಕೆ. ಎರಡು ಒಂದೇ ಅಲ್ಲ. ಈಸಿ. ಈಸಿಗೆ ಏನಂತೀವಮ್ಮ? ಸುಲಭ. ಓಕೆ 5-4. ಟೊಮ್ಯಾಟೊ. ಟೊಮ್ಯಾಟೊ. ಟೊಮ್ಯಾಟೊ ಕನ್ನಡ ಟೊಮ್ಯಾಟೊ ಏನಂತಾರೆ ಗೈಸ್? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೊಮ್ಯಾಟೊನ ಕನ್ನಡದಲ್ಲಿ ಏನಂತಾರೆ? ಟೊಮ್ಯಾಟೊನ ಕನ್ನಡದಲ್ಲಿ ಹೇಳ್ತಾರೆ? ಏನೋ ಗೊತ್ತಿಲ್ಲ. ಬೂದೆ ಹಣ್ಣು. ಬೂದೆ ಹಣ್ಣು ಯಾರಿಗಾದ್ರೂ ಗೊತ್ತಿತ್ತಾ? ಫಸ್ಟ್ ಟೈಮ್ ಕೇಳ್ತಿರೋದು ಗೈಸ್. ಟೊಮೊಟೊ ಕನ್ನಡದಲ್ಲಿ ಗೂದೆ ಹಣ್ಣು. ಓಕೆ. ಶಾಪ್. ಶಾಪ್ ಹಿಂದಿಯಲ್ಲಿ ದುಕಾನ್ ಅಂತಾರೆ. ಗೈಸ್ ಇವ್ರು ಕನ್ನಡದವರಲ್ಲ, ಫಾಲೋ ಮಾಡಬೇಡಿ, ಅನ್ಫಾಲೋ ಮಾಡಿ. ಕನ್ನಡದಲ್ಲಿ ಅಂಗಡಿ. ಓಕೆ ಸರಿ. ಎಸ್. ಓಕೆ, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಡು ಕಮೆಂಟ್. ಗೈಸ್ ಸುಮಾರು ವರ್ಷಗಳಾಗಿತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು. ಮೈಸೂರು ತುಂಬ ಸಲ ಬಂದ್ಬಿಟ್ಟಿದ್ದೀನಿ, ಆದರೆ ದೇವಸ್ಥಾನಕ್ಕೆ ಬಂದು ಸುಮಾರು ವರ್ಷಗಳಾಗೋಯ್ತು. ಐ ಥಿಂಕ್ ನಾವು ಲಾಸ್ಟ್ ಬಂದಿದ್ದು ಯಾವಾಗ ಹೇಳೋ? ನಿಮ್ಮ ಅಪ್ಪ ಅಮ್ಮ ಜೊತೆ ನಾವೆಲ್ಲ ಬಂದಿದ್ರಲ್ಲ, ಚೋಟು ಊಟಕ್ಕೆ ಮುಂಚೆ. ಅಂದರೆ 4 ವರ್ಷದ ಮುಂಚೆ. ಚೋಟು ಹುಟ್ಟಾದ್ಮೇಲೆ ಬಂದಿದ್ವಾ? ಇಲ್ಲ ಅದಕ್ಕೆ ಮುಂಚೆ. ಚೋಟು ಒಂದ್ಸರಿ ಝೂ ಕರ್ಕೊಂಡ್ ಬಂದಿದ್ವಿ, ಮೈಸೂರು ಝೂಗೆ. ಅವಾಗ ಚಿಕ್ಕವನು, ಅವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡ್ ಬರ್ತೀನಿ. ಚಾಮುಂಡಿ ಇರ್ತಾರೆ, ಇಲ್ಲಿ ಯಾರು ಕಾಣಿಸ್ತಿಲ್ಲ. ಮೇ ಬಿ ಆರ್ವಸ್ 3:30 ಅಲ್ವಾ? ಅಷ್ಟೊಂದು ಜನ ಇರಲ್ಲ. ಟೂ-ವೀಲರ್ ಪಾರ್ಕಿಂಗ್. ಓ, ನೆನಪಿದಾಯ್ತು ಇವನಿಗೆ ನನಗೆ. ನಮ್ಮ ಕಾರ್ ನಾವು ಒಳಗಡೆ ಹೋಗಿ ಮೇಲೆ ನಿಲ್ಸ್ಬಿಟ್ಟು ನಡ್ಕೊಂಡು ಬಂದ್ವಿ. ಹೇಳಿ ಹೋಗೋಣ. ಕ್ಯೂ ಅಲ್ಲಿ ಸುಸ್ತಾಗೋಯ್ತಾ? ಇವತ್ತು ವೀಕೆಂಡ್ ಅಲ್ವಾ ಗೈಸ್, ಅದರಿಂದ ಫುಲ್ ರಶ್ಶು. ಫೈನಲಿ ನಮ್ಮ ಒಂದು ದರ್ಶನ ಮುಗೀತು. ಸೊ ಈಗ ಶಾಪಿಂಗ್ ಟೈಮ್ ಅಂತೆ, ಮಾಡಿಕೊಂಡು ರೂಮ್ ಬುಕ್ ಮಾಡಿದ್ವಿ. ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಈವ್ನಿಂಗ್ ಏನಾದರೂ ಪ್ಲ್ಯಾನ್ ಮಾಡೋಣ. ಬಟ್ ಇವತ್ತು ವೀಕೆಂಡ್ ಅಲ್ಲ ಗೈಸ್, ಅದರಿಂದ ಫುಲ್ಲು ಹೆವಿ ಕ್ರೌಡು. ಸೊ ಒಂದು 2 hours ಆಯ್ತು ನಮಗೆ. ಸೊ ಈಗ ಹೋಗೋಣ. ಸಖತ್ ಟಯರ್ಡ್ ಆಗ್ತಿದ್ಯಪ್ಪ. ಚೇಂಜ್ ಬೇಕಾ? ಎಷ್ಟಾಯ್ತು? ಕ್ಯಾಶ್ ಬೇಡವಾ? ಬೇಕಲ್ಲ ತೊಗೊಂಡಲ್ಲ, ಇನ್ನೇನು ಬೇಕು ನಿಮಗೆ? ಬರೀ ಅವ್ರಿಗೆ ಅಂತಾರೆ ಇಷ್ಟು ಖರ್ಚು ಮಾಡ್ಬಿಟ್ಟೆ ನಿನಗೆ. ಸಾರಿ ಗೈಸ್, ಇವ್ರಿಗೂ ನನಗೂ ಸಂಬಂಧ ಇಲ್ಲ. ಅಲ್ಲ, ನನಗೆ ಅಂತ ನಾನು ಯಾವತ್ತು ತೊಗೊಂಡಿದ್ದೀನಿ ಹೇಳು? ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇವಾಗ ನೆಕ್ಸ್ಟ್ ಇದ್ದಿತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಬಟ್ ದರ್ಶನ ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ ಇವಾಗ 6 o'clock ಆಗ್ತಿದೆ. ಇವಾಗ ನಾವು ಹೋದ್ರೂ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ನೋಡೋಣ ಇಫ್ ವಿ ಕ್ಯಾನ್ ಕವರ್ ಇಟ್ ಟುಮಾರೋ. ಸೊ ಗಾಯ್ಸ್, ನಾವು ಇದೇ ಬುಕ್ ಮಾಡಿರೋ ಅಂಥ ಒಂದು ರೂಮು.
ಟೌನ್ ಹೌಸ್. ಮೈಸೂರಲ್ಲಿ. ಆಹಾ, ಪಕ್ಕದಲ್ಲಿ ಒಳ್ಳೆ ಹೋಟೆಲ್ ಇದೆ, ವೆಜ್ಜು ನಾನ್ ವೆಜ್ ಎರಡು. ಸೊ ಇದೆ ಗೈಸ್, ಒಳಗಡೆ ಎಂಟ್ರಿ ಆಗೋಣ. ನಾನು ಹೆಂಡ್ತಿನೋ ಕಾಲ್ ಮಾಡ್ತಾವಳೆ. ಚೆನ್ನಾಗಿದೆ, ಹಳೆ ಕಾಲದ ಲಿಫ್ಟು, ಹಳೆ ಕಾಲದ ಬಿಲ್ಡಿಂಗ್ಗೆ ನೋಡ. ಅದು ಲಿಫ್ಟ್ ಹೋಗ್ತಾರೆ ಸ್ಪೀಡ್ ನೋಡು. ಓ ಅಲ್ಲಿ ನೋಡಿ ಗೈಸ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ. ಅವಾಗ ಮಹಾರಾಜರ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಇದೆ. ಅದೇ, ಆದರೂ ಹೆವಿ ಕಾಸ್ಟ್ ಕಾಣಿದೆ. ಏನೋ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ರೂಮು. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಹುಡ್ಕೊಂಡೆಲ್ಲ ಇರೋದಕ್ಕೆ. ಬಟ್ ಇನ್ನೊಬ್ಬ ರೆಸ್ಪಾಂಡು ಮಾಡ್ತಿಲ್ಲ, ಅವನು ಏನು ಬರಲೂ ಇಲ್ಲ. ಸೊ ಇದೆ ಗೈಸ್ 401. ಸೊ ಗೈಸ್ ಇದೆ ನಮ್ಮ ರೂಮು, ಈಗ ಬುಕ್ ಮಾಡಿರೋಂಥ ಒಂದು ಸ್ಟೇ. ಹೋಗಿ ಮೇಡಮ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬನ್ನಿ. ಏನು ನನಗವನೇ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ನಾವು ರೆಡಿ ಆಗಿದ್ದೀವಿ. ಇದೇ ನಮ್ಮ ಔಟ್ಫಿಟ್. ನಾವು ನಮ್ಮ ಔಟ್ಫಿಟ್. ನಮ್ಮ ಹಸ್ಬೆಂಡ್ ನೀವು ಯಾವಾಗಲೂ ವ್ಲಾಗಲ್ಲಿ ಒಂದೇ ಡ್ರೆಸ್ಸಲ್ಲಿ ನೋಡ್ತೀರಾ, ಅದೇ ಹೆಂಡತಿ ಜೊತೆ ಇದ್ರೆ 4 ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ತೀನಿ. ಅಲ್ಲ ಚಟ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ತಿದ್ದಲ್ಲ ಗೈಸ್. ಫೋಟೋ ರೆಡಿ. ಸೊ ಲೆಟ್ಸ್ ಗೋ. ನನ್ನ ಮಗನಿಗೆ ಡಿನ್ನರ್ ಮಾಡಿಸೋಣ. ಮಧ್ಯಾಹ್ನದಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಅವನು. ಸೊ ನಿಮ್ಮ ಮಗನಿಗೆ ಏನು ಕೊಡ್ಸಿದ್ರಿ? ಸಖತ್ತಾಗೈತೆ ನೋಡಿ ಕಾರು. ಇರು ಅಷ್ಟೇ, ಆಪರೇಷನ್ ಆಗಿದೆ ಅದು. ಚೋಟು ಏನ್ ಅಲ್ಲಿ ನೋಡು ಚೋಟು, ಪ್ಯಾಲೇಸ್ ನೋಡು, ಪ್ಯಾಲೇಸ್. ಸಿ ದಿ ಪ್ಯಾಲೇಸ್. ಅಲ್ಲಿ ನೋಡು ಪ್ಯಾಲೇಸು. ವಾವ್, ಎಷ್ಟೊಂದು ಲೈಟ್. ವಾವ್, ಎಷ್ಟೊಂದು ಲೈಟ್ ನೋಡು. ಸಖತ್ತಾಗಿದೆನಾ ನೋಡು. ಅಲ್ಲಿವರೆಗೂ ಬಿಟ್ಟವ್ರೆ, ಪರವಾಗಿಲ್ಲ. ಓಕೆ, ಟಾಂಗ ಅಲ್ಲಿವರೆಗೂ ಬಿಟ್ಟವ್ರು ನೋಡಿ. ಹೌದಾ? ಹಂಗಂದ್ರೆ ಹೋಗಿ ಫೋಟೋ ಹಿಡ್ಕೊಳ್ಳೋಣ. ಬೆಂಗಳೂರಲ್ಲಿ ಎಕ್ಸಿಬಿಷನ್ ಬಿಟ್ಟು ಮೈಸೂರಿಗೆ ಎಕ್ಸಿಬಿಷನ್ ಕರ್ಕೊಂಡ್ಬಂದಿದ್ದಾಳೆ. ನಾನು ಹೆಂಡ್ತಿ ಏನು ಹೇಳೋದು? ಏಯ್ ಬಾರೆ ಸುಮ್ಮನೆ ಏನೇನೋ ಕೇಳ್ತಾಳೆ ಗೈಸ್ ಇವಳು, ಬರ್ತಾನೆ ಇರಲ್ಲ. ಆನಿವರ್ಸರಿಗೆ ನಾನು ಏನೇನು ಕೇಳ್ತೀನೋ ಎಲ್ಲ ಆಸೆ ತೀರಿಸ್ತಾ ಇದ್ದಾರೆ ಗೈಸ್ ಇವತ್ತು. ಹಿಂಗೆ ಹೇಳಿ ನೀಟಾಗಿ ಬೋಡಿಸ್ತಾವ್ರೆ ಗೈಸ್. ಹಾಂ ನೋಡಿ, ನಡಿ ಹೊರಗಡೆ. ಟಿಕೆಟ್ ತೊಗೊಬೇಕು ನಡಿಯಲ್ಲಿ. ಇವ್ನು ಇಟ್ಕೋ, ತಗೊಂಬರ್ತೀನಿ ಹೋಗಿ. ಇದೆ ಗೈಸ್ ಟಿಕೆಟ್. ಲಾಸ್ಟ್ ಟೈಮ್ ನಮ್ಮ ಹುಡುಗರ ಜೊತೆ ಬಂದಾಗ ಇಲ್ಲಿ ಬರೀ ಇಲ್ಲಿವರೆಗೂ ಬಂದು ಹೋಗಿದ್ರಿ. ಸೊ ಇವತ್ತು ನಾನು ಹೆಂಡತಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಉಪ್ಪಿನ ಜಾಡಿ ಇದೆ ನೋಡಿ. ಉಪ್ಪಿನ ಜಾಡಿ ಕೇಳ್ತಾ ಇದೆಯಲ್ಲ ನೋಡಿಲ್ಲ, ಐತೆ. ಪ್ರೈಸ್ ಹಾಕೋ ನೋಡು, 160. ಅಲ್ಲೊಂದು ಐತೆ ನೋಡು 180. ಎಷ್ಟಮ್ಮ? 70 rupees ಗಾಯ್ಸ್. ಓ ಮೈ ಗಾಡ್, 70. ಏನಮ್ಮ ಅದು? ರೌಂಡ್ ಹೋಗ್ತಿದ್ದಾರೆ ಇದರಲ್ಲಿ. ಗೈಸ್ ಒಟ್ನಲ್ಲಿ ಈ ಆ್ಯನಿವರ್ಸರಿ ಏನೇನು ಕೇಳಿದ್ರೆ ಎಲ್ಲ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು 10-20 ವರ್ಷಕ್ಕೆ ಏನು ಕೇಳಬೇಡ. ಜಾಗ ಬಿಡ್ರಲ್ಲೇ. ಸಕ್ಕತ್ತಾಗೈತಲ್ಲ ಇದು. ನೋಡಮ್ಮ ಬಿಯರ್, ಸ್ನೋ ಬಿಯರ್. ಜಾಲಿಗೋ ಜಾಲಿ. ಎಷ್ಟಂತೆ? ಹೌದಾ?
ಬಿಸಿ ಐತೆ ಬಾ ಅಲ್ಲಿ ಕುತ್ಕೊಂತೀನಿ ಅಣ್ಣ ಬಾ ಹಾಕೋ ಇರ್ತೀನಿ ಅಲ್ಲಿ ಕುತ್ಕೊಳ್ಳೋಣ ಅಲ್ಲಿ ಕುತ್ಕೊಂಡು ತಿನ್ನುವಂತೇನೆ ಬಾ ಜಗಳ ಆಡಿ ಒಂದು ಪ್ರೀಮಿಯಂ ರೂಮ್ ತಗೊಂಡಿದ್ವಿ ಕೊಟ್ಟಿದ್ದು ರೂಮ್ ಚೆನ್ನಾಗಿಲ್ಲ ಗೈಸ್ ರೂಮ್ ಚೇಂಜ್ ಮಾಡಿಸಿದ್ರಿ ಈಗ ಚೆನ್ನಾಗಿದೆ ಅವಲೇ ಕೊಟ್ಟಿದ್ದು ಒಳ್ಳೆ ಡಬ್ಬ ಥರ ಇತ್ತು ಗೈಸ್ ಇಟ್ಸ್ ಅ ಗುಡ್ ನೈಟ್ ಹೆಂಗ್ ಮಲ್ಗೋದ ಸ್ವೀಟ್ ಗುಡ್ ನೈಟ್ ಗೈಸ್ ಸಿ ಯು ಟುಮಾರೋ